ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇವತ್ತು ಮಕರ ರಾಶಿ ಅವರಿಗೆ ಏನೆಲ್ಲ ಲವ್ ರೀಡಿಂಗ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ಇದು ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ. ನಿಮ್ಮ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಾನು ಚೆಕ್ ಮಾಡ್ತಾ ಇರೋದು ನಿಮ್ಮ ಪಾರ್ಟ್ನರ್ ಎನರ್ಜಿ. ದ ಮೆಜಿಷಿಯನ್ ಬರ್ತಾ ಇದೆ. ಮತ್ತೆ ನಿಮ್ಮ ಪಾರ್ಟ್ನರ್, ನಿಮ್ಮ ಎನರ್ಜಿ ಅವ್ರ ಪ್ರತಿ ಯಾವ ರೀತಿಯಾಗಿದೆ ಅಂತಂದ್ರೆ 8 ಆಫ್ ಕಪ್ಸ್ ಅಂತ ಬರ್ತಾ ಇದೆ. ಅವರು ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಾ ಇದಾರೆ, ನೀವು ಅವ್ರ ಬಗ್ಗೆ ಏನ್ ವಿಚಾರ ಮಾಡ್ತಾ ಇದ್ದೀರಾ ಅಂತ ಒಂದ್ಸಾರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಅದ್ರ ಜೊತೆಗೆ ನಿಮ್ಗೆ ಲವ್ ಮೆಸೇಜಸ್ ಕೂಡ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆನಾ? ಸೊ ನಾನಿಲ್ಲಿ ಚೆಕ್ ಮಾಡ್ತಾ ಇರೋದು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಯಾಕೋ ಬಿಟ್ಟು ಹೋಗ್ತಾ ಇದ್ದಾರೆ, ರಿಲೇಶನ್ಶಿಪ್ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಫೀಲ್ ಆಗ್ತಾ ಇದೆ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದೀರಾ, ಸಂವೇರ್ ನೀವು ಬ್ಯುಸಿ ಆಗಿದ್ದೀರಾ. ಹಾಗಾಗಿ ನೀವು ಅವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ತುಂಬಾ ಮನಸ್ಸು ನೊಂದ್ಕೊಂಡ್ಬಿಟ್ಟು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಈ ರಿಲೇಶನ್ಶಿಪ್ ಬೇಡ ಅಂತ ಹೇಳ್ಬಿಟ್ಟು ಅವರು ಇಗ್ನೋರ್ ಮಾಡಿ ತುಂಬಾ ದೂರ ಹೋಗ್ತಾ ಇದ್ದಾರೆ. ನೀವು ಕೂಡ ಅವ್ರಿಗೆ ತುಂಬಾನೇ ಇಗ್ನೋರ್ ಮಾಡಿದೀರಾ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಇಗ್ನೋರ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನೀವು. ಓಕೆ, ಸಂಬರ್ ನೀವು ಕೂಡ ಬ್ಯುಸಿ ಆಗಿದ್ದೀರಾ. ಹಾಗಾಗಿ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಪ್ರಯಾರಿಟಿ ಕೊಡ್ತಾ ಇಲ್ಲ ರಿಲೇಶನ್ಶಿಪ್ಗೆ. ಓಕೆನಾ? ಹಾಗಾಗಿ ಅವರು ಮನಸ್ಸು ನೊಂದ್ಕೊಂಡ್ಬಿಟ್ಟು ಬೇಡ ಅಂತ ಹೋಗ್ತಾ ಇರುವಂತದ್ದು. ಇಲ್ಲಿ ಮೆಸೇಜಸ್ ಏನ್ ಬರ್ತಾ ಇದೆ, ಲವ್ ಮೆಸೇಜ್ ಅಂತಂದ್ರೆ ಕನ್ಫ್ಯೂಷನ್ಸ್ ಇದೆ. ಸೊ ಫೀಲ್ ಆಗ್ತಾ ಇದೆ. ಏನ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಇಬ್ರಿಗೂ ಕೂಡ ಒಂದು ದೊಡ್ಡ ಕನ್ಫ್ಯೂಷನ್ ಏನಂತಂದ್ರೆ ಎಲ್ಲಿ ನಾವು ನಿಂತ್ಕೊಂಡಿದೀವಿ ಅನ್ನೋ ಅಂತದ್ದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಕರೆಂಟ್ ಮೂಮೆಂಟ್ ಅಲ್ಲಿ. ಓಕೆ, ಸೊ ಯೂನಿವರ್ಸ್ ಇಂದ ಬರ್ತಾ ಇರುವಂತ ಮೆಸೇಜ್. ಒಂದ್ಸಾರಿ ನಿಮ್ಮ ನೋಡಿ, ಬಿಗ್ ಇಶ್ಯೂ ಏನು ಆಗೋದಿಲ್ಲ. ಒಂದ್ಸಾರಿ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ, ರಿಸಾಲ್ವ್ ಆಗುತ್ತೆ. ಓಕೆನಾ? ಸೊ ಅದು ನೀವು ಮಾಡ್ತಾ ಇಲ್ಲ ಅವ್ರ ಜೊತೆಗೆ. ಸೊ ಸ್ವಲ್ಪ ಟೈಮ್ ಕೊಡಿ ಅಂತ ಬರ್ತಾ ಇರುವಂತದ್ದು. ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಯ್ತು, ಎನರ್ಜಿ ಕನೆಕ್ಟ್ ಆಯ್ತು ಅಂತಂದ್ರೆ ಒಂದ್ಸಾರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಕ್ಲೇಮ್ ಮಾಡಿ ಕಮೆಂಟ್ ಅಲ್ಲಿ ಮೆಸೇಜ್ ಹಾಕಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.